ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬೇಗಾರ್ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಟೋಕ್ರಿ ಸಮಾಜ ಸಂಘದಿಂದ ಪ್ರತಿಭಟನೆ. ತಥಾಗತ ಭಗವಾನ್ ಗೌತಮ್ ಬುದ್ಧರ 2568ನೇ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಬುದ್ಧ ಪ್ರತಿಮೆಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ. ಮಾಜಿ ಸಚಿವ ಎಚ್. ಆಂಜನೇಯ ಅವರಿಗೆ ಎಂಎಲ್ಸಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಬೆಂಬಲಿಗರ ಮನವಿ. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬೀದರ್ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ. ಮೈಲೂರು ವಿಶ್ವಶಾಂತಿ ಬುದ್ಧ ವಿಹಾರ ಮಹಾದ್ವಾರದ ಅಡಿಗಲ್ಲು ಸಮಾರಂಭ. ವಿಶ್ವ ಸ್ಕಿಜೋಫ್ರೆನಿಯಾ ದಿನಾಚರಣೆಯ ಕಾರ್ಯಕ್ರಮ. ಎಸ್ಪಿ ರಾಜಶೇಖರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕೆಂದು ಮುಖ್ಯಮಂತ್ರಿಗಳಲ್ಲಿ ಮನವಿ. ಸುದ್ದಿಯ ವಿವರಗಳು. ಕರ್ನಾಟಕ ರಾಜ್ಯದ ಹೃದಯ ಭಾಗವಾಗಿರುವ ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿ ಅಂಬೇಗಾರ್ ಅವರನ್ನು ಕೊಲೆ ಮಾಡಿದ ಆರೋಪಿಯನ್ನು ರಾಜ್ಯ ಸರ್ಕಾರ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ಟೋಕ್ರಿಕೋಳಿ ಸಮಾಜ ಸಂಘದ ಜಗನ್ನಾಥ್ ಜಮದಾರ್ ಅವರ ನೇತೃತ್ವದಲ್ಲಿ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹುಬ್ಬಳ್ಳಿಯಲ್ಲಿ ನೇಹ ಹತ್ಯೆ ಮಾಸುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಕೋಲಿಗಂಗಾ ಮತ್ತು ಸಮಾಜದ ಯುವತಿಯ ಕೊಲೆ ನಡೆದಿದೆ. ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ನಿವಾಸಿಯಾದ ಅಂಜಲಿ ಅಂಬೇಗಾರ್ ವಯಸ್ಸು 20 ಎಂಬಾಕೆಗೆ ಸಾವಿಗೀಡಾದ ಯುವತಿಯಾಗಿದ್ದಾಳೆ. ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ವಯಸ್ಸು 21 ಎಂಬ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಗಿರೀಶ್ ಸಾವಂತ್ ಎಂಬಾತ ಕಳೆದ ಹಲವಾರು ದಿನದಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದನು. ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳ್ಳಂಬೆಳಗ್ಗೆ ಗುಡಿ ಓಣೆಯಲ್ಲಿ ಅಂಜಲಿ ನಿವಾಸಕ್ಕೆ ನುಗ್ಗಿದ್ದಾನೆ. ಮನೆಯ ಬಾಗಿಲು ಬಡಿದು ಏಕಾಏಕಿ ಅಂಜಲಿ ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ವರದಿಯಾಗಿದೆ. ಈ ಕೃತ್ಯದಿಂದ ಇಡೀ ನಾಗರಿಕ ಸಮಾಜವೇ ತಲೆಬಾಗಿಸುವಂತೆ ಆಗಿದೆ. ಅಷ್ಟೇ ಅಲ್ಲದೆ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಅಂಜಲಿ ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು. ಅಂಜಲಿಗೆ 2 ಸಹೋದರಿಯರು ಇದ್ದು ಅಂಜಲಿಯೇ ಕುಟುಂಬ ನಡೆಸುತ್ತಿದ್ದಳು. ಅವಳ ಹತ್ಯೆಯಿಂದ ಕುಟುಂಬವು ಬೀದಿಗೆ ಬರಬೇಕಾಗಿ ನಿರ್ಣಾಮವಾಗಿದೆ. ರಾಜ್ಯದಲ್ಲಿ ಪ್ರೀತಿ ನಿರಾಕರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಕೃತ್ಯವನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅಂಜಲಿ ಅಂಬೇಗಾರ್ ಕೊಲೆ ಆರೋಪಿಸಿ ಕಠಿಣ ಗಲ್ಲು ಶಿಕ್ಷೆಗೆ ಏರಿಸಬೇಕು. ಕಠಿಣ ಕಾನೂನು ಕ್ರಮ ಜಾರಿಗೆ ತರಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಮೇಲೆ ಆದಂತಹ ಶೋಷಣೆ, ಕೊಲೆ ಮಾಡಿದ, ಅಪರಾಧ ಮಾಡಿದ ಎನ್ಕೌಂಟರ್ ಮಾಡದ್ದಲ್ಲದೆ ಗಲ್ಲು ಶಿಕ್ಷೆ ವಿಧಿಸಬೇಕು. ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಈ ತರಹ ಕೃತ್ಯ ನಡೆಯದಂತೆ ರೌಡಿಸಂ ಮಾಡುವ ಹಂತಕರನ್ನ ಪರಿಶೀಲಿಸಿ ಎಡೆಮುರಿ ಕಟ್ಟಬೇಕು. ಹಾಗೂ ಅಷ್ಟೇ ಅಲ್ಲದೆ ಹತ್ಯೆಯಾಗಿರುವ ಯುವತಿ ಕುಟುಂಬಕ್ಕೆ ₹50 ಲಕ್ಷ ಪರಿಹಾರಧನ, ಕುಟುಂಬದಲ್ಲಿ ಸರ್ಕಾರಿ ನೌಕರಿ, ಒಂದು ಸರ್ಕಾರಿ ಮನೆ ನೀಡಬೇಕೆಂದು ಪ್ರತಿಭಟನೆ ಮಾಡುವ ಮೂಲಕ ಒತ್ತಾಯಿಸಿದ್ದರು. ನಾಡಿನ ಪೂಜ್ಯ ಸ್ವಾಮೀಜಿಯೊಬ್ಬರು ಮಾತನಾಡುತ್ತಾ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಕ್ರೂರ ಘಟನೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದರು. ಜಗನ್ನಾಥ್ ಜಮದಾರ್ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಅಂಜಲಿ ಅಂಬೇಗಾರ್ ಅವರನ್ನು ಕೊಲೆ ಮಾಡಿದ ಆರೋಪಿಯನ್ನ ಗಲ್ಲಿಗೇರಿಸಬೇಕು. ಕೊಲೆಯಾದ ಅಂಜಲಿ ಕುಟುಂಬಕ್ಕೆ ₹50 ಲಕ್ಷ ಪರಿಹಾರ ನೀಡಬೇಕು ಹಾಗೂ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕೆಂದು ಒತ್ತಾಯಿಸಿದ್ದರು. ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡುತ್ತಾ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಗುಂಡಾಗಳನ್ನು ಗುಂಡಿಕ್ಕಿ ಕೊಲ್ಲಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದರು. ಬೀದರ್ ನಗರಸಭೆ ಸದಸ್ಯರಾದ ಶಶಿ ಹೊಸಳ್ಳಿ ಅವರು ಮಾತನಾಡುತ್ತಾ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಠ್ ಮತ್ತು ಅಂಜಲಿ ಅಂಬೇಗಾರ್ ಅವರ ಕೊಲೆ ಮಾಡಿದ ಆರೋಪಿಗಳನ್ನು ರಾಜ್ಯ ಸರ್ಕಾರ ಎನ್ಕೌಂಟರ್ನಲ್ಲಿ ಕೊಲೆ ಮಾಡಬೇಕೆಂದು ಒತ್ತಾಯಿಸಿದ್ದರು. ಮಹೇಶ್ ಪಾಲಂ ಅವರು ಮಾತನಾಡುತ್ತಾ ರಾಜ್ಯ ಸರ್ಕಾರ ಅಂಜಲಿ ಅಂಬೇಗಾರ್ ಅವರ ಕೊಲೆ ಮಾಡಿರುವ ಆರೋಪಿಗಳನ್ನು ತಕ್ಷಣವೇ ಶಿಕ್ಷೆ ನೀಡಬೇಕು ಎಂದು ಹೇಳಿದ್ದರು. ಈ ಪ್ರತಿಭಟನೆಯಲ್ಲಿ ಪಾಂಡುರಂಗ್ ಗುರೂಜಿ, ಜಗನ್ನಾಥ್ ಜಮದಾರ್, ಮಾರುತಿ ಮಾಸ್ತರ್, ಷಣ್ಮುಖಪ್ಪ ವಾಲಿಕರ್, ಗೋವಿಂದ ಬಾಲಿ, ಸಂಜೀವ್ ಕುಮಾರ್ ಕೋಲಿ, ಶಾಂತಪ್ಪ ಪಾಟೀಲ್, ಚಿತ್ರಮ್ಮ ಮುತ್ತಂಗಿ, ರವೀಂದ್ರ ಖಾಶೆಂಪುರ್, ಶಿವಶಂಕರ್ ಫೂಲೆ ಅಣದೂರ್, ಲಾಲಪ್ಪ ಪೋಲ್ಕಪ್ಪಳ್ಳಿ, ಸುನೀಲ್ ಬಾವಿಕಟ್ಟಿ, ವೀರಶೆಟ್ಟಿ ನಿಡವಂಚ, ಮಾಣಿಕ್ ಜಮದಾರ್, ಸಂಜೀವ್ ಕುಮಾರ್ ಬೆಲ್ಲೂರ್, ಚಂದ್ರಕಾಂತ್ ಪಾಟೀಲ್ ಬೆಲ್ಲೂರ್, ದಯಾನಂದ್ ಮೈತ್ರೆ ಸೇರಿದಂತೆ ಹಲವು ಮುಖಂಡರು, ಕೋಲಿ ಸಮಾಜದ ಹಿರಿಯರು, ಗಣ್ಯರು, ಯುವಕರು ಸೇರಿದಂತೆ ಅನೇಕರು ಇದ್ದರು. Let's go!
ಅವರಿಗೆ ಗಲ್ಲಿ ಶಿಕ್ಷೆ ಆಗಬೇಕು, ಎನ್ಕೌಂಟರ್ ಮಾಡಲೇಬೇಕು. ಮಹಿಳೆಯರಿಗಾಗಿ ಒಂದು ವಿಶೇಷ ಕಾನೂನನ್ನು ಜಾರಿಗೆ ತರಬೇಕು, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಿಲ್ಲಾ ತುಮಕೂರು ಸಮಾಜ ಸಂಘದ ಅಧ್ಯಕ್ಷರ ಜಮದಾರ್ ಅವರ ನೇತೃತ್ವದಲ್ಲಿ ಸರ್ವ ಸಮಾಜದ ಮತ್ತು ಕೆಲವು ಮುಖಂಡರ ಸೇರಿಕೊಂಡು ಎಲ್ಲ ಮುಖಂಡರು ಕೂಡ ಎಲ್ಲ ಸಮಾಜದ ಮುಖಂಡರು ನಮಗೆ ಈ ವರ್ಷದಲ್ಲಿ ಪ್ರೀತಿ ನಿರಾಕರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾ ಕೃತ್ಯವನ್ನು ಜನ ವೈಡ್ ನಿಂದ್ರಿ. ಇವತ್ತು ಮುಖ್ಯಮಂತ್ರಿ ಏನಾದರೂ ಇದರ ಒಂದು ಡಿಸಿಷನ್ ತಗೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡದೆ ಹೋದರೆ ಎಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರ ಅಲ್ಲಿ ಕಂಡಲ್ಲಿ ಅವರಿಗೆ ನಾವು ಗೇರು ಹಾಕುವಂತ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತು ಹೇಳಬೇಕಾಗ್ತದೆ. ಅಂಜಲಿ ಅಂಬಿಗರ್ ಅವರು ಏನಿದ್ದಾರ ಇವತ್ತು ಇವು ಹಿರೇಮಠ ಆಗಿರ್ಬೋದು, ಅಂಜಲಿ ಅಂಬಿಗರ್ ಆಗಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ನಡೆದಿದೆ. ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ. ಮತ್ತು ಅಂಜಲಿ ಅಂಬಿಗರ್ ಅವರ ಈ ಒಂದು ಕೃತ್ಯಕ್ಕೆ 1 ಕೋಟಿ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಅವ್ರ ಅಪ್ಪನ ಮನೆಯಲ್ಲಿ ಕೊಡೋದಿಲ್ಲ, ಯಾವುದೇ ಸರ್ಕಾರ ಅವ್ರ ಅಪ್ಪನ ಮನೆಯಲ್ಲಿ ಕೊಡೋದಿಲ್ಲ. 1 ಕೋಟಿ ಪರಿಹಾರ ಕೊಡಬೇಕು. ಮತ್ತೆ ಆ ಪರಿವಾರದವರಿಗೆ ಬದುಕಲಾಗ ನೌಕರಿ ಕೊಡಬೇಕು. ಯಾಕಂದ್ರೆ ಬಹಳ ಬಡವರಿದ್ದಾರೆ, ಅವರು ಬಹಳ ಬಡವರಿದ್ದಾರ, ಅವ್ರಿಗೆ ಬದುಕಲಾಗ ನೌಕರಿಯನ್ನು ಕೊಡಬೇಕು. ಮತ್ತು ಸೂಕ್ತವಾಗಿರ್ತಕ್ಕಂಥ ಮನೆ ಸಹಿತ ಕೊಡಬೇಕು. ಒಬ್ಬ ವ್ಯಕ್ತಿ ಹಾಡು ಹಗಲೇ ಬಂದು ಇವತ್ತು ಮನೆಯಲ್ಲಿ ಅತಿಥಿ ದೇವೋ ಭವ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ. ಅತಿಥಿಗಳು ಬಂದಾಗ ನಾವು ಬಾಗಿಲು ತೆರೆದು ಸ್ವಾಗತ ಮಾಡ್ತೀವಿ. ಇವತ್ತು ಆ ಹೆಣ್ಮಕ್ಕಳಿಗೆ ಬಾಗಿಲು ಮುರಿದು ಆ ಹೆಣ್ಮಕ್ಕಳ ಕೊಲೆ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಿಗೆ ಬಂದಿದೆ ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾನೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಮುಂಬರುವ ದಿನದಲ್ಲಿ ನೀವೇನಾದ್ರೂ ಸರ್ಕಾರ ನಡೆಸುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲಿ ಇಚ್ಚಿತ್ತಪ್ಪ ಅಂತಂದ್ರೆ ಕೋಲಿ ಸಮಾಜಕ್ಕೆ ನೀವು ಕೆಣಕಿರಿ ಅಂದ್ರೆ ನೀವು ಉಳಿಯೋದಿಲ್ಲ ಅನ್ನುವಂಥ ಮಾತು ನಾನು ಹೇಳ ಬಯಸ್ತಾ ಇದ್ದೀನಿ. ತಾವು ತಕ್ಷಣವೇ ಇವತ್ತೇನಂತಂದ್ರೆ ಅಂಜಲಿಗೆ ಹೋಗಿ ಭೇಟಿ ಆಗಬೇಕು, ಅವ್ರ ಮನೆಗೆ ಸಾಂತ್ವನ ಹೇಳಬೇಕು, ಮತ್ತ ಅವ್ರಿಗೆ ಏನದಂದ್ರೆ ಒಂದು ಗವರ್ಮೆಂಟ್ ನೌಕರಿ ಕೊಡಬೇಕು, ಮತ್ತ ಅವ್ರಿಗೆ ಏನದಂತಂದ್ರೆ ಒಂದು 50 ಲಕ್ಷವರೆಗೆ ಪರಿಹಾರದ ಧನ ಕೊಡಬೇಕು. ಮತ್ತೊಂದೇನದಂತಂದ್ರೆ ಅವರಿಗೆ ಇರ್ಲಕ್ ಮನೆ ಇಲ್ಲ, ಅವ್ರು ಬೀದಿಗೆ ಬಂದು ಹೋಗಿದ್ದಾರೆ. ಮಾಡ್ತಕ್ಕಂತ ಕೆಲಸ ಮಾಡಿ ಒಂದು ಜೀವನ ಸಾಗಿಸತಕ್ಕಂತ ಆ ವ್ಯಕ್ತಿಗೆ ಕೊಲೆ ಮಾಡಿದಾಗ ಅದು ಏನಾಗ್ತದೆ ಅಂತಂದ್ರೆ ಅವ್ರ ಪೂರ ಫ್ಯಾಮಿಲಿ ಏನದಂದ್ರೆ ರೋಡಿಗೆ ಬಂದಿದೆ ಬಾಂಧವರೇ. ಅದಕ್ಕಾಗಿ ಈಗ ಎಚ್ಚರಿಕೆಯನ್ನು ನಾವು ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾವೇನು ಎಚ್ಚರಿಕೆಯನ್ನು ಚೇತಾವಣಿ ಮುಖಾಂತರ ಕೊಡ್ತಾ ಇದ್ದೀವಿ. ಇದು ಕಂಪಲ್ಸರಿ ಅವ್ರಿಗೆ ಹೋಗಿ ಮುಟ್ಟಬೇಕಾಗ್ಯದ. ಒಂದು ವೇಳೆ ಅವ್ರು ಮಾಡದಿದ್ದಲ್ಲಿ 8 ದಿನಗಳ ಟೈಮ್ ನೋಡ್ತೀವಿ. 8 ದಿನಗಳೇ ಒಂದ್ ವೇಳೆ ಅವ್ರು ಮುಟ್ಲಿಲ್ಲ, ಅವ್ರು ಹೋಗ್ಲಿಲ್ಲ, ಈ ಪರಿಹಾರದನ್ನ ಕೊಡ್ಲಿಲ್ಲ ಅಂದಾಗ ಇವತ್ತು ಇಡೀ ರಾಜ್ಯದಲ್ಲಿ ಏನಂತಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಕೊಂತ, ಯಾರು ಕ್ರೂರಿಗಳು ಹತ್ಯೆಯನ್ನ ಮಾಡಿದ್ದಾರೆ ಅವರಿಗೆ ಉತ್ತರ ಪ್ರದೇಶದ ರೀತಿಯಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಅವರು ಗೂಂಡಗಳನ್ನ ಗುಂಡಿಕ್ಕಿ ಅವರನ್ನ ಹೊಡಿತಾರೋ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಅಂಜಲಿ ಸಹೋದರಿ ಹತ್ಯೆಯನ್ನ ಮಾಡುವಂತ ಗುಂಡಗಳನ್ನ ಎನ್ಕೌಂಟರ್ ಮಾಡುವಂತಹ ಕೆಲಸವನ್ನ ಇವತ್ತು ಈ ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಒಂದೇ ನಗರದಲ್ಲಿ 2 ಸಹೋದರಿಯರ ಹತ್ಯೆ, ಒಂದು ನೇಹಾ ಹಿರೇಮಠ ಹತ್ಯೆ ಆಯಿತು. ಅದನ್ನ ಮಾಯೋಕ್ಕಿಂತ ಮುಂಚೆನೆ ಇವತ್ತು ಅಂಜಲಿ ಅನ್ನುವಂತ ಸಹೋದರಿಯ ಹತ್ಯೆ ಆಯಿತು. ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೊಲೆಗಳು ಸುಲಿಗೆಗಳು ನಡೀತಾ ಇದೆ. ಸೇಡಂ ತಾಲೂಕಿನಲ್ಲಿ ಅಮಾಯಕ ಮಡಿವಾಳ ಸಮಾಜದ ಬಂಧುಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೊಯ್ದು ಬತ್ತಲೆಯನ್ನ ಮಾಡಿ ಮರ್ಮಾಂಗಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಒಂದು ತಾಲಿಬಾನಿ ರೀತಿಯ ಕೃತ್ಯ ನಡೆಯಿತು. ಅದೇ ರೀತಿ ಯಾದಗಿರಿಯಲ್ಲಿ ಒಬ್ಬ ದಲಿತ ಯುವಕನ ಹತ್ಯೆ ಆಯಿತು. ಇವತ್ತು ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ ಅಂತೇಳಿ ಅನಿಸ್ತಾ ಇದೆ. ರಾಜ್ಯ ಸರ್ಕಾರ ತಾಲಿಬಾನಿ ರೀತಿಯ ಸರ್ಕಾರವನ್ನು ನಡೆಸ್ತಾ ಇದೆ ಅಂತೇಳಿ ಅದು ನಿಜಕ್ಕೂ ಅಕ್ಷರಶಃ ಸತ್ಯ ಅನಿಸ್ತಾ ಇದೆ. ಇವತ್ತು ಎಲ್ಲೇ ನೋಡ್ರಿ ಕೊಲೆ ಸುಲಿಗೆ ದರೋಡೆ ಇವತ್ತು ರಾಜ್ಯದಲ್ಲಿ
ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತ ರಾಜ್ಯ ಸರ್ಕಾರ ಅದನ್ನು ಬಿಟ್ಟಿ ಭಾಗ್ಯ ಅನ್ನೋದರ ಹಿಂದೆ ಬಿದ್ದು ಜನರ ಜೀವನವನ್ನು ಹಾಳು ಮಾಡುವಂತ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಗೃಹ ಸಚಿವರು ಒಂದು ವಾರಗಳ ಹಿಂದೆ ಅಷ್ಟೇ ನೇಹಾ ಅನ್ನುವಂತ ಒಂದು ಸಹೋದರಿಯನ್ನ ನಾವು ಕಳ್ಕೊಂಡು, ಅದೇ ಗ್ರಾಮದಲ್ಲಿ ಅದೇ ಓಣಿಯಲ್ಲಿ ಇನ್ನೊಂದು ಅಂಜಲಿ ಅನ್ನುವಂತ ಸಹೋದರಿ. ಇವತ್ತು ಅಂಜಲಿ ಕೇವಲ ಟೋಕರಿ ಕೋಳಿ ಸಮಾಜದ ಹೆಣ್ಣುಮಗಳಲ್ಲ, ಈ ದೇಶದ ಆಸ್ತಿ, ಈ ದೇಶದ ಪ್ರತಿಯೊಬ್ಬ ಹಿಂದೂಗಳ ಸಹೋದರಿ, ಪ್ರತಿಯೊಬ್ಬರ ಸಹೋದರಿ. ಇವತ್ತು ಯಾವುದೇ ಹೆಣ್ಣು ಮಕ್ಕಳು, ಯಾವುದೇ ತಾಯಂದಿರು, ಯಾವುದ ಸಮಾಜಕ್ಕೆ ಆಸ್ತಿ ಇರಲ್ಲ, ಅವರು ಸಮಾಜಕ್ಕೆ ಸೀಮಿತ ಇರಲ್ಲ. ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ಸ್ಥಾನವನ್ನು ಕೊಟ್ಟಂತ ಸಂಸ್ಕೃತಿದ ದೇಶ ಇದು. ಈ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ, ನಿಮ್ ಕೈಲಿಂದ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ರಿ. ರಾಜ್ಯದ ಗೃಹ ಸಚಿವರು ತುಟಿ ಕೂಡ ಬಿಚ್ಚೋದಿಲ್ಲ ಅಂತ ಒಬ್ಬ ನರಸತ್ತಂತ ವ್ಯಕ್ತಿಯನ್ನ ರಾಜ್ಯದ ಗೃಹ ಸಚಿವರನ್ನಾಗಿ ಮಾಡಿ ಇವತ್ತು ನೂರಾರು ಸಾವಿರಾರು ಜನರಿಗೆ ದಿನ ಬೆಳಗಾದರೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. मैं सरकार को एक चेतावनी देना चाहता हूं, ये कोली समाज कोई मामूली समाज नहीं है। अगर मैं समझता हूं, अगर जो मेरी बहन का जो हत्या हो गई है, वो निकम्मा जो निहत्ता के ऊपर हत्या करा है, अगर उसके हाथ में भी अगर हथियार देते तो वो बताती थी कि कोली समाज क्या होता है बोलते। ये कोली समाज जहाँ तक भी आप देखेंगे, हमारे समाज में हमारी जो समाज की जो सेवा है, हम कभी भी किसी को छेड़ते नहीं, अगर छेड़ते हैं तो छोड़ते नहीं। जो वो एक गलती से हो गया है, लेकिन हम इसका जो अंजाम होगा ये हम बोलकर बताएंगे सरकार को कि कोली समाज को जो ये धक्का बैठा है, हम हमारे जो समाज के लोग हैं, हम हमारा बलिदान देके हम उसकी पूरी बदला लेंगे। ये मैं समाज को चेतावनी देकर मेरे दोस्त ತಕ್ಷಣ ಈ ಸೋದರಿ ಅಂಜಲಿಯ ಕೊಲೆ ಹಿಂದೆ ನಡೆದಿರ್ತಕ್ಕಂತಹ ಸೋದರಿಯರ ಕೊಲೆಯನ್ನು ಸರ್ಕಾರ ಗಂಭೀರತೆಯನ್ನು ತಗೊಂಡು ಆ ದುಷ್ಟರನ್ನು ಶಿಕ್ಷೆ ಕೊಡದೇ ಇದ್ದರೆ ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಸ್ತೆಗಳು ಹೋರಾಟ ಮಾಡುವಂತ ಕಾಲ ದೂರಿಲ್ಲ ಅಂತಕ್ಕಂಥ ಎಚ್ಚರಿಕೆ ನಾನು ಸರ್ಕಾರ ಕೊಡಲು ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಬಹಳ ನಾಚಿಕೆ ಆಗ್ತಕ್ಕಂಥ ಘಟನೆ ಇವೆಲ್ಲ. ಮೊನ್ನೆ ಮಡಿವಾಳ ಸಮಾಜದ ಯುವಕರನ್ನು ಇಷ್ಟೊಂದು ಹಿಂಸಿಸಿ ಕೊಲೆ ಮಾಡುವಂತ ಪ್ರಯತ್ನ, ಜೊತೆಗೆ ನ್ಯಾಯ ಹಿರೇಮಠ ಅವರ ಕಾಲೇಜ್ ಕ್ಯಾಂಪಸ್ನಲ್ಲಿ ದೀನ್ ದಹಾಡೆ ಕೊಲೆ. ಆದರೆ ಅವರು ಬಹಳ ಆರಾಮಾಗಿದ್ದಾರೆ ಒಳಗಡೆ. ಅದಕ್ಕೆ ಸರ್ಕಾರಕ್ಕೆ ನಾವಿವತ್ತು ಕೋಳಿ ಸಮಾಜದ ಪ್ರಮುಖರ ಪರವಾಗಿ, ಸಮಾಜ ಸಂಘಟನೆ ಪರವಾಗಿ ತಕ್ಷಣ ಅವರನ್ನು ಗಲ್ಲಿಗೇರಿಸಬೇಕು. ಅದು ಯಾವುದೂ ಕಾನೂನಿಲ್ಲ, ಗಲ್ಲಿಗೇರಿಸೋದೊಂದು ನೇರವಾಗಿ ಕಾನೂನು. ಅದು ಏರಿಸಿ ನಮಗೆ ನ್ಯಾಯ ಕೊಡ್ಬೇಕಂತೇಳಿ ಈ ಹೋರಾಟದ ಮೂಲಕ ನಾವು ವಿನಂತಿ ಮಾಡ್ಕೋತೇವೆ. ತಥಾಗತ ಭಗವಾನ್ ಗೌತಮ್ ಬುದ್ಧರ 2568ನೇ ಜಯಂತಿಯ ಅಂಗವಾಗಿ ಬಂದೆ ಧಮ್ಮಾನಂದ ಥೇರೋ ಚಾರಿಟೇಬಲ್ ಟ್ರಸ್ಟ್ ಮತ್ತು ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆಯ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಶಹಗಂಜ್ ಬೌದ್ಧ ವಿಹಾರದಿಂದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಬೊಮ್ಮಗಂಡೇಶ್ವರ ವೃತ್ತದಿಂದ ಗಾಂಧಿಗಂಜ್ನ ಬೌದ್ಧ ವಿಹಾರದವರೆಗೆ ಅಲಂಕೃತ ವಾಹನದಲ್ಲಿ ಗೌತಮ್ ಬುದ್ಧರ ಪ್ರತಿಮೆಯ ಭವ್ಯ ಮೆರವಣಿಗೆ ಸಡಗರ ಸಂಭ್ರಮದಿಂದ ನಡೆಸಲಾಯಿತು. ಅಣದೂರಿನ ಬಂತೆರಗೆತವರು ಮಾತನಾಡುತ್ತಾ ತಥಾಗತ ಭಗವಾನ್ ಗೌತಮ್ ಬುದ್ಧರ 2568ನೇ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಕಿಶೋರ್ ಕುಮಾರ್ ಅವರು ಮಾತನಾಡುತ್ತಾ ಸುಮಾರು ವರ್ಷಗಳಿಂದ ಬೀದರ್ ನಗರದಲ್ಲಿ ತಥಾಗತ ಭಗವಾನ್ ಗೌತಮ್ ಬುದ್ಧರ ಜಯಂತಿ ಅಂಗವಾಗಿ ಮೆರವಣಿಗೆ, ಅನ್ನದಾಸೋಹ ಇತ್ಯಾದಿ ಕಾರ್ಯಕ್ರಮಗಳು ಆಯೋಜಿಸುತ್ತೇವೆ ಎಂದು ಹೇಳಿದ್ದರು. ಸೂರ್ಯಕಾಂತ್ ಸಿಂಗೆ ಅವರು ಮಾತನಾಡುತ್ತಾ ತಥಾಗತ ಗೌತಮ್ ಬುದ್ಧರ 2568ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ಶಹಗಂಜ್ನಿಂದ ಗಾಂಧಿಗಂಜ್ವರೆಗೆ ಮೆರವಣಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಬಂತೆ ಧಮ್ಮಾನಂದ ಮಹಾಥೇರೋ, ಜ್ಞಾನಸಾಗರ್ ಬಂತೆ, ಅನಿಲ್ ಶಾನ್ಪುರ್, ಶಿವಾನಂದ್ ಕಸ್ತೂರೆ, ಸುರೇಶ್ ಜೋಜ್ನಾಳ್ಕರ್, ಸಂಜೀವ್ ರತ್ನಾಕರ್, ಡಾಕ್ಟರ್ ಜೈಶಾಲಿನಿ, ಮಹೇಶ್ ಟಾಳೆ, ಪ್ರಕಾಶ್ ಜನ್ವಾಡ್ಕರ್, ದಿಲೀಪ್ ಮೋಘಾ, ಅಮೃತ್ ಶರ್ಮಾ, ಅಜಯ್ ದೀನೆ, ಡಾಕ್ಟರ್ ಶರಣಪ್ಪ ಮಡ್ಬಿ, ಪ್ರೇಮ್ಸಾಗರ್ ದಾಂಡೇಕರ್, ವಿಠಲ್ದಾಸ್ ಪ್ಯಾಗೆ ಸೇರಿದಂತೆ ತಥಾಗತ ಭಗವಾನ್ ಗೌತಮ್ ಬುದ್ಧರ ಅನುಯಾಯಿಗಳು, ಉಪಾಸಕ ಉಪಾಸಕಿಯರು, ಮಕ್ಕಳು, ಮಹಿಳೆಯರು, ಯುವಕರು, ಗಣ್ಯರು ಇದ್ದರು.
ನಮೋ ತಸ ಭಗವತ್ ವರಹತೋ ಸಮ್ಮಾ ಸಂಬುದ್ಧಸ ತಥಾಗತ ಭಗವಾನ್ ಬುದ್ಧರಿಗೆ ತ್ರಿವಾರ ವಂದನೆಯನ್ನು ಸಲ್ಲಿಸಿ ಇವತ್ತು ತಥಾಗತ ಭಗವಾನ್ ಬುದ್ಧರ 2568ನೆಯ ಜಯಂತಿಯನ್ನು ಬೀದರ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಬುದ್ಧ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ಮತ್ತು ಧಮ್ಮನಾಥ್ ಹೇರೋ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದೆ. ತಥಾಗತ ಭಗವಾನ್ ಬುದ್ಧರು ಭಾರತ ದೇಶದಲ್ಲಿ ಹುಟ್ಟಿ ಭಾರತ ದೇಶದ ಒಂದು ಹೆಮ್ಮೆಯ ಒಂದು ಧಮ್ಮವನ್ನು ನಮಗೆ ವಿಶ್ವದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇಡೀ ವಿಶ್ವಾದ್ಯಂತ ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸಮಾನತೆಯನ್ನು ಬೋಧನೆ ಮಾಡಿರ್ತಕ್ಕಂಥ ತಥಾಗತರು ಕರುಣೆ, ಮೈತ್ರಿ, ಪ್ರೀತಿಯನ್ನು ಇಡೀ ದೇಶದಲ್ಲಿ ಹಂಚಿ ನಾವೆಲ್ಲರೂ ಕೂಡ ಇವತ್ತು ಮೈತ್ರಿಯಿಂದ ಬದುಕೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಾವು ಸುಮಾರು ಒಂದು 10 ವರ್ಷಗಳಿಂದ ಧಮ್ಮ ಸಂಸ್ಕೃತಿ ಶಿಕ್ಷಣ ಜಾಗೃತಿ ವೇದಿಕೆ ಒಂದು ವೇದಿಕೆಯನ್ನು ಮಾಡಿಕೊಂಡು 2013ರಿಂದ ನಾವು ಬುದ್ಧನ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವ ಮೂಲಕ ಪ್ರತಿ ವರ್ಷ ನಾವು ಜಿಲ್ಲಾ ಲೆವೆಲದಲ್ಲಿ ಭವ್ಯವಾದ ಮೆರವಣಿಗೆಯನ್ನು ಬುದ್ಧನ ಒಂದು ಶಾಂತಿಯ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುವ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಘವನ್ನು ಕಟ್ಟಿಕೊಂಡು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕರಿಗೆ ಸೇರಿಕೊಂಡು ಮತ್ತು ಇತರ ಎಲ್ಲ ನಾಡಿನ ಎಲ್ಲ ಜನತೆಗೂ ಕೂಡ ಸಂದೇಶವನ್ನು ಹೇಳುವ ಮೂಲಕ ನಾವು ಈ ಒಂದು ಬುದ್ಧನ ಭವ್ಯ ಮೆರವಣಿಗೆಯನ್ನು ಮಾಡಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಧ್ವಜಾರೋಹಣದ ನಂತರ ಸಿಹಿ ತಿಂಡಿಯನ್ನು ಕೂಡ ನಾವು ವಿತರಣೆ ಮಾಡಿದ್ದೇವೆ. ಆಮೇಲೆ ಇದು ಶಾಗಂಜ್ ಬೌದ್ಧ ವಿಹಾರದಿಂದ ಪ್ರಾರಂಭಗೊಂಡು ಗಾಂಧಿಗಂಜ್ ಅಂಬೇಡ್ಕರ್ ವೃತ್ತದಿಂದ, ಭಗತ್ ಸಿಂಗ್ ವೃತ್ತದಿಂದ ಮತ್ತು ಬಸವೇಶ್ವರ ವೃತ್ತದಿಂದ ಸಾಗಿ ಮುಂದೆ ಗಾಂಧಿಗಂಜ್ ಒಂದು ಬೌದ್ಧ ವಿಹಾರದಲ್ಲಿ ಅಂತ್ಯಗೊಳ್ಳುತ್ತದೆ. ಅಲ್ಲಿ ಕೂಡ ನಾವು ಬಂದಂಥ ಎಲ್ಲ ಉಪಾಸಕರೇ ಹಾಗೂ ಎಲ್ಲ ಜನತೆಗೆ ಕೂಡ ನಾವು ಒಂದು ಪ್ರಸಾದದ ಸಿಹಿ ಪಾಯಸದ ಪ್ರಸಾದವನ್ನು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮತ್ತು ನಾಡಿನ ಜನತೆಗೆ ಶಾಂತಿ ಸಂದೇಶವನ್ನು ಸಾರಲು ಭಗವಾನ್ ಬುದ್ಧರ ಪಂಚಶೀಲಗಳು, ಅಷ್ಟಾಂಗ ಮಾರ್ಗಗಳು ಮತ್ತು 38 ಪಾಠಗಳನ್ನು ನಾವು ಜನರಿಗೆ ತಿಳಿಸಲು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಲು ನಾವು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಪೌರಾಣಿಕ ತಥಾಗತ ಸಮ್ಯಕ್ ಸಂಬುದ್ಧರ 2568ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಬೀದರ್ ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಿದ್ದು
ಪ್ರಸ್ತುತ ಸಮಾಜದಲ್ಲಿ ಬೌದ್ಧನ ತತ್ವಗಳು ಅತಿ ಅವಶ್ಯಕವಾಗಿವೆ. ಯಾಕಂದರೆ ಕಲುಷಿತವಾಗಿರುವಂಥ ಸಮಾಜಕ್ಕೆ ಬುದ್ಧನ ತತ್ವಗಳು ಅತ್ಯಂತ ಅನಿವಾರ್ಯ ಹಾಗೂ ಅವಶ್ಯಕವಾಗಿರೋದ್ರಿಂದ ಇವತ್ತಿಗೆ ಜಗತ್ತಿನ ಶಾಂತಿ ಬೇಕಾಗಿದೆ. ಎಲ್ಲ ಕಡೆ ವೈಜ್ಞಾನಿಕವಾದ ಪ್ರಗತಿ ಆಗಿದ್ರೂ ಕೂಡ ಅನೀತಿಯ ಮಾರ್ಗದಲ್ಲಿ ಮನುಷ್ಯ ನಡೀತಿರೋದ್ರಿಂದ ಇವತ್ತು ಏನಾದರೂ ಜಗತ್ತು ಶಾಂತಿಯುತವಾಗಿ ನಡೀಬೇಕಾಗಿದ್ದರೆ ಬುದ್ಧನ ತತ್ವಗಳು ಆದರ್ಶಗಳು ಬೇಕಾಗಿವೆ. ಹಾಗಾಗಿ ಜಗತ್ತಿನಾದ್ಯಂತ ಶಾಂತಿ ಸಂಪ್ರೀತಿ ಬೆಳೆಸಲಿ ಅಂಥೇಳಿ ಬುದ್ಧ ಜಯಂತಿ ಅಂತ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಜಗತ್ತಿನ ಸರ್ವರಿಗೂ ತಥಾಗತನ ಆಶೀರ್ವಾದ ಸಿಗಲಿ ಹಾಗೂ ಶಾಂತಿಯನ್ನು ನೆಲೆಸಲಿ ಅನ್ನುವಂಥದ್ದೇ ಈ ಬುದ್ಧ ಜಯಂತಿ ಆಶಯ. ಹಾಗಾಗಿ ಎಲ್ರಿಗೂ ಕೂಡ ಬುದ್ಧ ಜಯಂತಿ ಹಾರ್ದಿಕ ಶುಭಾಶಯಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿ ಬಳಗ ಮತ್ತು ಮಾದಿಗ ಸಮಾಜದ ಸಹಯೋಗದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಪಂಚಾಯತ್ ಮಾಜಿ ಸಂಸದರಾದ ರೋಹಿತ್ ದಾಸ್ ಗೋಡೆ ಅವರು ಜೂನ್ ತಿಂಗಳಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಮಾದಿಗ ಸಮಾಜದ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರಿಗೆ ಎಂಎಲ್ಸಿಯಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ರೋಹಿತ್ ದಾಸ್ ಗೋಡೆ ರಾಜ್ಯ ವಿಧಾನ ಪರಿಷತ್ಗೆ ನಾನು ನಿರ್ದೇಶನ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯಕ್ಕೆ ಒತ್ತಾಯ. ರಾಜ್ಯ ವಿಧಾನ ಪರಿಷತ್ ನಾಮನಿರ್ದೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಕಾರ್ಯದರ್ಶಿ ರೋಹಿತ್ ದಾಸ್ ಗೋಡೆ ಒತ್ತಾಯಿಸಿದ್ದರು. ಎಡಗೈ ಸಮುದಾಯ ಸ್ವಾತಂತ್ರ್ಯ ನಂತರ ನಿರಂತರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದೆ. ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಸಮುದಾಯಕ್ಕೆ ಸ್ಥಾನ ಕಲ್ಪಿಸಬೇಕು ಎಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು. ಮಾಜಿ ಸಚಿವ ಎಚ್ ಆಂಜನೇಯ ಮಾದಿಗ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಹೀಗಾಗಿ ಅವರನ್ನು ವಿಧಾನ ಪರಿಷತ್ಗೆ ನಾನು ನಿರ್ದೇಶನ ಮಾಡಬೇಕು ಎಂದು ಬೇಡಿಕೆ ಮಂಡಿಸಿದ್ದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ವಿಧಾನ ಪರಿಷತ್ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೊಡಲಾಗಿದೆ. ಪರಿಷತ್ ನಾಮನಿರ್ದೇಶನದಲ್ಲಿ ಕಲ್ಯಾಣ ಕರ್ನಾಟಕವನ್ನು ಪರಿಗಣಿಸುವುದಾದರೆ 4 ದಶಕದಿಂದ ಪಕ್ಷದ ಸಂಘಟನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ತಮ್ಮನ್ನು ಪರಿಗಣಿಸಬೇಕು ಎಂದು ಗೋಡೆ ಅವರು ಆಗ್ರಹಿಸಿದ್ದರು. ಶಾಮಣ್ಣ ಬಂಬಳ್ಗೆ ಅವರು ಮಾತನಾಡುತ್ತಾ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರಿಗೆ ರಾಜ್ಯ ಸರ್ಕಾರ ಎಂಎಲ್ಸಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ ನಾಯಕರಲ್ಲಿ ಕೋರಿದ್ದರು. ರಮೇಶ್ ಕಟ್ಟಿತುಂಗವ್ ಅವರು ಮಾತನಾಡುತ್ತಾ ಮಾಜಿ ಸಮಾಜ ಕಲ್ಯಾಣದ ಎಚ್ ಆಂಜನೇಯ ಅವರ ಹೆಸರಿನಲ್ಲಿಯೇ ಆಂಜನೇಯ ಇದ್ದಾನೆ. ಸಿದ್ದರಾಮಯ್ಯನವರು ರಾಮನಾಗಿ ಆಂಜನೇಯನಿಗೆ ಕೃಪೆ ತೋರಿಸಬೇಕು ಎಂದು ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಶಾಮಣ್ಣ ಬಂಬಳ್ಗಿ, ರಮೇಶ್ ಕಟ್ಟಿತುಂಗವ್, ದೇವಿದಾಸ್, ಜೈರಾಜ್ ಹುನ್ನಬ್ಬ ಸೇರಿದಂತೆ ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಇದ್ದರು. ಅದರಲ್ಲಿ ನಮ್ಮ ಸಮಾಜ ಎಂಪಿಗೂ ಲೋಕಸಭಾ ಎಲೆಕ್ಷನ್ದಾಗೂ ವಿಧಾನಸಭಾ ಎಲೆಕ್ಷನ್ದಾಗೂ ಇನ್ನು ಅಧಿಕಾರ ಕೊಡಲಿಕ್ಕೆ ನಾವು ಊಟ ಹಾಕಿ ಹೋಗ್ತೀವಿ. ಆದರೆ ನಮ್ಮ ಸಮಾಜದವರಿಗೆ ನೀವು ಎಂಎಲ್ಸಿ ಸ್ಥಾನ ಕೊಡಬೇಕಾಗಿ ನಾವು ಕೇಳ್ಕೊತೀವಿ. ಇವತ್ತು ದಿವಸ ನಮ್ಮ ಹಿರಿಯರಾಗಿರ್ತಕ್ಕಂಥ ಆಂಜನೇಯರು ಬಹಳ ಹೋರಾಟಗಾರರು, ಸಮಾಜದಿಂದ ದಿಟ್ಟ ಧೈರ್ಯ ಮಾತಾಡ್ತಕ್ಕಂಥ ವ್ಯಕ್ತಿ. ಅವರು ನಮ್ಮ ಸಮಾಜಗೋಸ್ಕರ ಭಾಳ ದುಡಿದಿದ್ದಾರೆ. ಅದಕ್ಕೆ ಅವರಿಗೆ ಫಸ್ಟ್ ಮೊದಲು ನಮ್ಮ ಹಿರಿಯರು ನಾಯಕರಾಗಿರ್ತಕ್ಕಂಥ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಆಮೇಲೆ ಎಡವ ಕರ್ನಾಟಕ ಏರಿಯಾ, ಬಾಂಬೆ ಕರ್ನಾಟಕ ಏರಿಯಾ, ಮೈಸೂರು ಕರ್ನಾಟಕ ಏರಿಯಾ ಮಾಡಿ ಕೊಟ್ಟರೆ ಎಮರ್ಜಿ ನರಸಿಂಹಮೂರ್ತಿ ಇರ್ಬೋದು, ಈ ಕಡೆ ದಿಗಂಪುರ ಇರ್ಬೋದು ಕೊಟ್ಟಿದ್ವಿ. ಈ ಎಡವ ಕರ್ನಾಟಕದ ಇದ್ದಾಗ ನಮ್ಮ ಅದೇ ಸಮಾಜ ಇನ್ನೂವರೆಗೂ ಯಾವ ಸ್ಥಾನಕ್ಕೂ ಸಿಕ್ಕಿಲ್ಲ, ಎಮರ್ಜಿ ಸಿಕ್ಕಿಲ್ಲ. ಅದು ದಯವಿಟ್ಟು ಬರ್ತಕ್ಕಂಥ ದಿನದಲ್ಲಿ ಈ ಎಡವ ಕರ್ನಾಟಕದಾಗ ಖರ್ಗೆ ಸಾಹೇಬ್ರ ರಿಕ್ವೆಸ್ಟ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಸಾಹೇಬ್ ರಿಕ್ವೆಸ್ಟ್ ಮಾಡ್ತೀವಿ, ಸಿದ್ದರಾಮಯ್ಯ ಸಾಹೇಬ್ ರಿಕ್ವೆಸ್ಟ್ ಮಾಡ್ತೀವಿ. ಎಡವ ಕರ್ನಾಟಕ ಕಮಿಟಿ ಮಾದಿಗ ಸಮಾಜ ಎಮರ್ಜಿ ಕೊಟ್ರಿ ಅಂತ ತಗೊಂಡು ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಆಂಜನೇಯ ಅವರಿಗೆ. ಯಾಕೆ ಹಿರಿಯರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಅವ್ರಿಗೆ ಫಸ್ಟ್ ಕೊಡ್ರಿ. ಇನ್ನು ಕೇಸ್ ಅವರಿಗೆ ಆ ಸ್ಥಾನ ಅದು ಆ ಹಿರಿಯ ಬರಲಿಲ್ಲಪ್ಪ ಅಂದರೆ ಹೈದರಾಬಾದ್ ಫಸ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. 2ನೇ ಬಾರಿ ಕಾರ್ಯಾಧ್ಯಕ್ಷರಾದಂಥ ಧೀಮಂತ ನಾಯಕರು, ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರಿಗೂ ನಮ್ಮ ಸಮಾಜ ಎಚ್ ಆಂಜನೇಯ ಅವರಿಗೆ ಅವರು ಇಡೀ ರಾಜ್ಯಕ್ಕೆ ಅವ್ರಿಗೆ ಕೊಟ್ಟರ ಜಾತಿ ಭೇದ ಬಿಟ್ಟು ಇವತ್ತು 13ರಲ್ಲಿ 18ರಲ್ಲಿ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಯಾವುದೇ ಸಮಾಜ ಎಲ್ಲರೂ ಒಕ್ಕಟ್ಟು ತಗೊಂಡು ಇವತ್ತ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ, ಸಂವಿಧಾನ ಅಂಗವಾಗಿ ಇವತ್ತು ಅವರೇನು ಗುತ್ತೇದಾರ ಸಂಘ ಆಗಿ, ಹಾಸ್ಟೆಲ್ ಆಗಲಿ, ಅಲೆಮಾರಿ ಆಗಲಿ, ಆ ಜನಗಳಿಗೆಲ್ಲ ಏನು ಒಯ್ದಾರ ಇವತ್ತು 50%
ಮಗರ್ EMD ಇಲ್ಲದೆ ಸಂವಿಧಾನಬದ್ಧವಾಗಿ ಮಾನ್ಯ ಡಾಕ್ಟರ್ ಮಾದೇವ್ ಅವರಾಗಲಿ ಎಸ್ ಸಿ ಮಾದೇವಪ್ಪ ಅವರಾಗಲಿ ಸಿದ್ದರಾಮಯ್ಯ ಆಗಲಿ ಅವರೇನು ಕಾರ್ಯನಿರ್ವಹಿಸಿದಾರ ಅದು ಇನ್ನವರಿಗೆ ಯಾರು ಈ ದಲಿತರ ಹಿಂದೆ ಯಾರು ಮಾಡಲಿಲ್ಲ ಅಂತ ಕೆಲಸ ಮಾಡಿದಾರ ಎಚ್ಚನಿನವರು ಅಸಲಕ ನಮ್ಮದು ಬೀದರ್ ಜಿಲ್ಲಾ ವತಿಯಿಂದ ಇಡೀ ಕರ್ನಾಟಕ ಮಾದಿಗ ಸಂಘದಿಂದ ಇಡೀ ಕಾಂಗ್ರೆಸ್ ಪಕ್ಷ ಸಂಘದಿಂದ ಇಡೀ ನಮ್ಮ ರಾಜ್ಯದ ಮುಖಂಡರ ಕಾಂಗ್ರೆಸ್ ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ DK ಶಿವಕುಮಾರ್ ಅವರಿಗೆ ಈ ಭಾಗದ ಧೀಮಂತ ನಾಯಕರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ಸುರ್ಜೇವಾಲೆ ಅವರಿಗೆ ನಮ್ಮದು ಒಂದೇ ಮನವಿ ಇದೆ ಎಚ್ ಅವರಿಗೆ ವಿಧಾನ ಪರಿಷದ ಮುಂದೆ ಬರದ 13 ತಾರೀಕು ಚುನಾವಣೆಯನ್ನು ಬರ್ತಾ ಇದೆ. ಅದರಲ್ಲಿ ವಿಧಾನ ಪರಿಷದ ಸದಸ್ಯರಾಗಿ ಘೋಷಣೆ ಮಾಡಬೇಕಂತ ಹೇಳಿ ಎಚ್ ಅವರಿಗೆ ನಮ್ಮದು ಒಂದೇ ಮನವಿ ಅದ ಅಂಥೇಳಿ. ನಮ್ಮ ಸಮಾಜದಲ್ಲಿ ಅತಿ ಹಿರಿಯರು ಮಾಜಿ ಸಚಿವರು ಸಮಾಜ ಕಲ್ಯಾಣ ಸಚಿವರಂದ್ರೆ ಕೆಲವರು ಹೆಂಗಿರ್ತವೆ ಓನ್ಲಿ SC ಸಮಾಜ ಕಲ್ಯಾಣ ಹಾಗಲ್ಲ, ಪೂರ 6000 ಜಾತಿ 6000 ಭಾಷೆಗಳಿಗೆ ಅದು ಕಲ್ಯಾಣ ಖಾತೆ ಇದೆ. ನಾಟ್ ಓನ್ಲಿ SC ST ಅದಕ್ಕೆ ಎಲ್ಲರೂ ಕಲ್ಯಾಣ ಖಾತೆಯನ್ನು ಹೊಂದಿರತಕ್ಕಂಥ ಅಂಜನೇಯವರು ಅವರ ಕಾಲದಲ್ಲಿ ಅವ್ರ ಮಂತ್ರಿಯಾದಾಗ ಅನೇಕ ಬಜೆಟ್ಗಳನ್ನು ಸಾವಿರಾರು ಕೋಟಿ ಸ್ಕೂಲುಗಳು ಶಾಲೆಗಳು ಇರೋದು, ಅನಾಥಾಶ್ರಮಗಳು ಗೋಶಾಲೆಗಳು ಇರ್ಬೋದು. ಮತ್ತು ಅದೇ ರೀತಿ SC ST ಬಜೆಟ್ಗೆ 3.5 ಲಕ್ಷ ಅವರು ಏನಂದ್ರೆ ಸಬ್ಸಿಡಿ ಇಕ್ಕಿದ್ದು. ಹಿಂದಿನ ಸರ್ಕಾರ ಆ 3.5ನ್ನು 1 ಲಕ್ಷಕ್ಕೆ ಇಳಿಸಿತ್ತು. ಅದಕ್ಕೆ ಇಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಮುಂಬರುತ್ತ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿರಿ ಅಂತ ನಾವು ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜನಾಂಗಗಳಿಗೆ ಮತ್ತು ಸರ್ಕಾರ ಅವ್ರದ್ದೇ ಇದೆ, ಸರ್ಕಾರ ಸಹಿತ ನಾವು ಒತ್ತಾಯ ಮಾಡ್ತೇವೆ. ಸಮಾಜ ಕಲ್ಯಾಣ ಸಚಿವರು ಮಾಜಿ ಆದಂಥ ಎಚ್ ಅಂಜನೇಯವರು, ಅವ್ರ ಹೆಸರಲ್ಲೇ ಅಂಜನೇಯ ಇದೆ. ಸಿದ್ದರಾಮಯ್ಯ ರಾಮಿದ್ದಾನೆ, ರಾಮನ ಜೊತೆ ಅಂಜನೇಯ ಇರಬೇಕಂತೇಳಿ ನಮ್ಮ ಆಸೆ ಇದೆ. ಅದಕ್ಕೆ ಆ ರಾಮನ ಜೊತೆ ಅಂಜನೇಯ ಇರಬೇಕಾಗತ್ತೆ. ಎಚ್ ಅಂಜನೇಯವರಿಗೆ ನಮ್ಮ ಸಮಾಜ ವತಿಯಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಆಯುಧ ಮುಂಚೂಣಿ ಕಾರ್ಯಕರ್ತರು ಮತ್ತು ಸಮಾಜ ಸಂಘಟನೆಗಳ ಮುಖಾಂತರವಾಗಿ ನಾನು ಒತ್ತಾಯ ಮಾಡ್ತೀನಿ. ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಟ್ಟು ಒಂದು ಒಳ್ಳೆಯ ಸರ್ಕಾರಕ್ಕೆ ಆಗಲಿ ಜನಗಳಿಗೆ ಒಂದು ವಿಶೇಷವಾಗಿ ಒಂದು ಸಂದೇಶ ಕೊಡ್ತಾರೆ ಅಂತೇಳಿ ನಂಬ್ತಾ ಇದ್ದೇವೆ, ಮುಂದೆ ನಂಬ್ತೀವಿ. ಅದು ಕೊಡಲೇಬೇಕಂತೇಳಿ ನಾವು ಒತ್ತಾಯ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ನೀರು ನಿಲ್ಲದಂತೆ ನಗರದ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ನೋಡಿಕೊಳ್ಳಬೇಕು. ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಉತ್ಪತ್ತಿಯಾಗಿ ಡೆಂಗು ಮತ್ತು ಚಿಕನ್ಗುನ್ಯಾ ಕಾಯಿಲೆಗಳು ಬರುತ್ತದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳಿದ್ದರು. ಅಲ್ಲದೆ ಬೀದರ್ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಡೆಂಗು ಹಾಗೂ ಚಿಕನ್ಗುನ್ಯಾ ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಲ್ಲಿ ಅಂತಹ ಪ್ರದೇಶಗಳಲ್ಲಿ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಎಂದು ಜನರಿಗೆ ಅರಿವು ಮೂಡಿಸಬೇಕೆಂದು ಹೇಳಿದ್ದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಬೀದರ್ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ರೋಗವಾಹಕ ಅಶುದ್ಧ ರೋಗಿಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಅಂತರ್ ಇಲಾಖೆಗಳ ಸಮನ್ವಯ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು, ಬೀದರ್ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಡೆಂಗು ಹಾಗೂ ಚಿಕನ್ಗುನ್ಯಾ ಪ್ರಕರಣ ಹೆಚ್ಚಾಗಿ ಕಂಡುಬರುತ್ತವೆಯೋ ಅಂತಹ ಪ್ರದೇಶಗಳಲ್ಲಿ ಈ ಕಾಯಿಲೆಗಳ ಬಗ್ಗೆ ಮುಂಜಾಗ್ರತೆ ವಹಿಸುವಂತೆ ಜನರಿಗೆ ಅರಿವು ಮೂಡಿಸಬೇಕು ಹಾಗೂ ಮಳೆ ಬಂದಾಗ ಕಲುಷಿತ ನೀರು ಕುಡಿಯುವ ನೀರಿಗೆ ಸೇರುವ ಸಾಧ್ಯತೆ ಇರುವುದರಿಂದ ಕ್ಲೋರಿನ್ ಸಾಕಾಗುವಷ್ಟು ಇಟ್ಟುಕೊಳ್ಳಬೇಕೆಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾ ರೋಗ ಹರಡದಂತೆ ಜಿಲ್ಲೆಯಲ್ಲಿ ಜನರು ಮುಂಜಾಗ್ರತೆ ವಹಿಸಬೇಕು. ಮನೆಯೊಳಗೆ ಮತ್ತು ಮೇಲ್ಛಾವಣಿಯ ನೀರಿನ ತೊಟ್ಟೆಗಳನ್ನು ತಪ್ಪದೆ ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಮತ್ತೆ ನೀರು ಭರ್ತಿ ಮಾಡಿ ಮುಚ್ಚಳಿಕೆಯಿಂದ ಮುಚ್ಚಬೇಕು. ಮನೆಯ ಸುತ್ತಲೂ ಕಲುಷಿತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಒಡೆದ ಬಾಟಲ್, ಟೀನ್, ಟೈರ್ ಇತ್ಯಾದಿಗಳಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಏರ್ ಕೂಲರ್ ಮತ್ತು ಬೆಂಕಿ ಆರಿಸಲು ಉಪಯೋಗಿಸುವ ಬಕೆಟ್ಗಳಲ್ಲಿ ನೀರನ್ನು ಆಗಾಗ್ಗೆ ಬದಲಾಯಿಸುತ್ತಿರಬೇಕು ಎಂದರು. ಮಲಗುವಾಗ ಸೊಳ್ಳೆ ಪರದೆ ತಪ್ಪದೆ ಜನರು ಉಪಯೋಗಿಸಬೇಕು. ಡೆಂಗ್ಯೂ ಜ್ವರದ ಲಕ್ಷಣಗಳಾದ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಹಾಗೂ ಚಿಕನ್ಗುನ್ಯಾ ರೋಗದ ಲಕ್ಷಣಗಳಾದ ಜ್ವರ ಮತ್ತು ಚಳಿ, ಮೈಕೈ ನೋವು, ತಲೆನೋವಿನ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ತಮ್ಮ ಹತ್ತಿರದ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಮಳೆಗಾಲ ಆರಂಭವಾಗುತ್ತಿರುವುದರಿಂದ ಜಿಲ್ಲೆಯ ಜನರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ಹೇಳಿದರು.
ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡಿ, ಮಲೇರಿಯಾ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೋಂಗ್ರೆ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮಾಯಿ, ಡಾಕ್ಟರ್ ಅನಿಲ್ ಚಿಂತಾಮಣಿ, ನಗರಸಭೆ ಆಯುಕ್ತರಾದ ಶಿವಪ್ಪ ಅಂಬೇಗರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಗುರುರಾಜ್ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವಶಾಂತಿ ಬುದ್ಧ ವಿಹಾರ ಅಭಿವೃದ್ಧಿ ಸಮಿತಿ ಮೈಲೂರು ಬೀದರ್ ವತಿಯಿಂದ ತಥಾಗತ ಗೌತಮ್ ಬುದ್ಧರ 2568ನೇ ಜಯಂತಿಯ ನಿಮಿತ್ತ ವಿಶ್ವಶಾಂತಿ ಬುದ್ಧ ವಿಹಾರದ ಮಹದ್ವಾರದ ಅಡಿಗಲ್ಲು ಸಮಾರಂಭ ಉದ್ಘಾಟನೆಯನ್ನು ಸಮಿತಿಯ ಸಲಹೆಗಾರರಾದ ಶಂಭುಲಿಂಗ ಕುದ್ರೆ, ಜಗನ್ನಾಥ್ ಬಡಿಗೇರ್ ಅವರು ತ್ರಿಶರಣ ಪಂಚಶೀಲವನ್ನು ಹೇಳಿ ಚಾಲನೆ ನೀಡಿದ್ದರು. ಶಂಭುಲಿಂಗ ಕುದ್ರೆ ಅವರು ಮಾತನಾಡಿ, ಬುದ್ಧರ ಜಗತ್ತಿಗೆ ಶಾಂತಿ ಮಾರ್ಗವನ್ನು ನೀಡಿ ದುಃಖಕ್ಕೆ ಮೂಲವನ್ನು ಕಂಡುಹಿಡಿದ ಮೊದಲನೆಯ ವ್ಯಕ್ತಿಯಾಗಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ ಎಂದರು. ಜಗನ್ನಾಥ್ ಬಡಿಗೇರ್ ಅವರು ಮಾತನಾಡಿ, ಬುದ್ಧನೊಬ್ಬನೇ ಸುಜ್ಞಾನ ಸಾಗರ, ಅವನ ಬಳಿ ಇದೆ ಎಲ್ಲದಕ್ಕೂ ಉತ್ತರ. ಬುದ್ಧರು ವಿಶ್ವದ ಮಹಾಜ್ಞಾನಿ ಆಗಿದ್ದಾರೆ. ಅವರಲ್ಲಿ ಪ್ರತಿಯೊಂದಕ್ಕೂ ಸಮಸ್ಯೆಗೆ ಉತ್ತರ ಸಿಗುತ್ತದೆ. ಬುದ್ಧರ ಸನ್ನಿಧಿಯಲ್ಲಿ ಪ್ರತಿಯೊಬ್ಬರೂ ಶರಣಾಗಿ ಉತ್ತಮ ಜೀವನ ನಡೆಸಬೇಕು ಎಂದರು. ಸಮಿತಿಯ ಅಧ್ಯಕ್ಷ ರಾಜ್ಕುಮಾರ್ ಬಾವಿಕಟ್ಟೆರವರು ಮಾತನಾಡಿ, ಹಿರಿಯರಾದ ಶಂಭುಲಿಂಗ ಕುದ್ರೆ, ಜಗನ್ನಾಥ್ ಬಡಿಗೇರ್, ಜಗದೀಶ್ ಬಡಿಗೇರ್ ಮತ್ತು ಗೋಪಾಲರಾವ್ ಬಡಿಗೇರ್ ಹಾಗೂ ಎಲ್ಲ ಪದಾಧಿಕಾರಿಗಳ ಹಾಗೂ ಉಪಾಸಕಿಯರ ಸಹಾಯ ಸಹಕಾರದಿಂದ ವಿಶ್ವಶಾಂತಿ ಬುದ್ಧ ವಿಹಾರ ಮೈಲೂರು ಮಹದ್ವಾರದ ಕೆಲಸ ನಡೆಯುತ್ತಿದೆ ಎಂದರು. ಸಮಿತಿಯ ಗೌರವಾಧ್ಯಕ್ಷ ಸಂಜಯಕುಮಾರ್ ಮೈತ್ರ ಮಾತನಾಡಿ, ಬುದ್ಧ ಧರ್ಮ ಸಂಘದ ಕೆಲಸದ ಜೊತೆಯಲ್ಲಿ ಮೈಲೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಕೆಲಸಗಳು ಕೈಗೆತ್ತಿಕೊಂಡು ಎಲ್ಲರ ಸಹಕಾರ ಪಡೆದು ಮುಂದೆ ಸಾಗೋಣ ಎಂದರು. ಈ ಸಂದರ್ಭದಲ್ಲಿ ಸಮಿತಿಯ ಖಜಾಂಚಿ ನವನಾಥ್ ವಂಟೆ, ಸಹ ಕಾರ್ಯದರ್ಶಿ ಪ್ರಶಾಂತ್ ಬಾವಿಕಟ್ಟೆ, ಸದಸ್ಯರಾದ ಆಕಾಶ್ ಕುದ್ರೆ, ಮಹೇಶ್ ಗೋರ್ನಾಳ್ಕರ್, ಸುನಿಲ್ ನವಲಸ್ಪುರ್, ಗ್ರಾಮದ ಗಣ್ಯರಾದ ಶಿವರಾಜ್ ಕುದ್ರೆ, ಪ್ರಮುಖರಾದ ಗೋರಖನಾಥ್ ಬಡಿಗೇರ್, ಗುರು ಕುದ್ರೆ, ಮಾರುತಿ ಕುದ್ರೆ, ತುಕಾರಾಮ್ ಕುದ್ರೆ, ಸಂತೋಷ್ ಬ್ಯಾಗಿ, ರಾಹುಲ್ ಕುದ್ರೆ, ವಿಷ್ಣುಕಾಂತ್ ಪೂಜಾರಿ, ಅಮರ್ ವಂಟೆ, ದೀಪಕ್ ಬೆಂಗಳೂರೆ, ಶಾಲಿವಾನ್ ಬಡಿಗೇರ್, ಶಾಲಿವಾನ್ ಕುದ್ರೆ, ಶಿವಕುಮಾರ್ ಪೂಜಾರಿ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಹದ್ವಾರ ಕೆಲಸ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿರುವ ಅಂಬರೀಶ್ ಕುದ್ರೆರವರಿಗೆ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ದಿನಾಂಕ 24ರಂದು ಬೀದರ್ ನಗರದ ಸಿದ್ಧಾರ್ಥ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ವಿಶ್ವ ಸ್ಕಿಜೋಫ್ರಿನಿಯಾ ದಿನಾಚರಣೆಯನ್ನು ಸಮಾಜದ ದಯಾಳುತನದ ಶಕ್ತಿಯ ಆಚರಣೆ ಘೋಷಣೆಯೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ರಾಜಶೇಖರ್ ಪಾಟೀಲ್ ರವರು ಸಸಿಗೆ ನೀರೆರೆಯುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ರಾಜಶೇಖರ್ ಪಾಟೀಲ್ ಅವರು ಮಾತನಾಡುತ್ತಾ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ವಿವಿಧ ರೀತಿಯಾದ ಮಾನಸಿಕ ಸಮಸ್ಯೆಗಳಿಗೆ ಬಲಿಯಾಗುತ್ತಿದ್ದಾರೆ. ಆದರೆ ಮಾನಸಿಕ ಆರೋಗ್ಯ ತುಂಬ ಅವಶ್ಯಕವಾಗಿದೆ. ಕುಟುಂಬದ ಸಹಕಾರ ಮತ್ತು ಆರೈಕೆಯಿಂದಾಗಿ ವ್ಯಕ್ತಿಯು ಬೇಗ ಚೇತರಿಸಿಕೊಳ್ಳುತ್ತಾರೆ. ಕುಟುಂಬವು ವ್ಯಕ್ತಿಯ ಸ್ಥಿತಿಗೆ ಅವರನ್ನೇ ಆರೋಪಿಸಿದ್ದರೆ ವ್ಯಕ್ತಿ ಗುಣಮುಖರಾಗಲು ಕಷ್ಟ. ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವು ಕೂಡ ಅಷ್ಟೇ ಮುಖ್ಯವಾಗಿದೆ. ಆದ್ದರಿಂದ ಮಾನಸಿಕವಾಗಿ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಹೆದರದೆ ಮನೋರೋಗ ವಿಭಾಗಕ್ಕೆ ಬಂದು ಚಿಕಿತ್ಸೆ ಹೊಂದಿ ಗುಣಮುಖರಾಗುವಂತೆ ಸಲಹೆ ನೀಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪ್ರಾಂಶುಪಾಲರಾದ ಸಿದ್ಧಾರ್ಥ್ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಗೋಪಾಲ್ ಬಡಿಗೇರ್ ಅವರು ವಹಿಸಿದ್ದರು. ಶಿವರಾಜ್ ಬೆಲ್ಲಾಪುರೆ ಅವರು ಮಾತನಾಡುತ್ತಾ, ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನೇ ಮರೆತು ಟಿವಿ, ಮೊಬೈಲ್ ಮಾಧ್ಯಮಗಳೊಂದಿಗೆ ಮೊರೆಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಜೀವನದ ಬಗ್ಗೆ ಅರಿವು ಪಡೆಯಬೇಕು ಎಂದು ತಿಳಿಸಿದ್ದರು. ವಿಶೇಷ ಉಪನ್ಯಾಸಕರಾಗಿ ಡಾಕ್ಟರ್ ಶ್ವೇತಾ ಪಾಟೀಲ್ ಅವರು ಮಾತನಾಡಿ, ಸ್ಕಿಜೋಫ್ರಿನಿಯಾ ಕಾಯಿಲೆಯಿಂದ ಪ್ರಪಂಚದಲ್ಲಿ 100ರಲ್ಲಿ 15ರಿಂದ 30 ವಯಸ್ಸಿನವರಲ್ಲಿ ಸ್ಕಿಜೋಫ್ರಿನಿಯಾ ಕಾಯಿಲೆಗೆ ಒಳಪಡುತ್ತಿದ್ದಾರೆ. ತೀವ್ರ ಹಂತದ ಮಾನಸಿಕ ಕಾಯಿಲೆಗಳಲ್ಲಿ ಭ್ರಮೆ, ಜಂಭ, ಆತಂಕ, ವಿಪರೀತ ವರ್ತನೆ ಇವುಗಳು ಸ್ಕಿಜೋಫ್ರಿನಿಯಾ ಕಾಯಿಲೆಯ ಲಕ್ಷಣಗಳಾಗಿವೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವ ಭೀತಿಪತ್ರಗಳು ಬಿಡುಗಡೆಗೊಳಿಸಲಾಯಿತು. ಡಾಕ್ಟರ್ ಮಲ್ಲಿಕಾರ್ಜುನ್ ಗುಡ್ಡೆ, ಮನೋತಜ್ಞರು, ಶ್ರೀಮತಿ ರೇಣುಕಾ, ಇಮ್ಯಾನ್ಯುಯಲ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು.
ಬೀದರ್ ನಗರದ ಎಸ್ಪಿ ರಾಜಶೇಖರ್ ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಬೇಕಾಗಿ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅನಿಲ್ ನಿಡೋದ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ಸುಮಾರು 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಹಗಲಿರುಳು ಎನ್ನದೇ ನಿಷ್ಠೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು. ಬೀದರ್ ನಗರದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಾದ ಎಸ್ಪಿ ರಾಜಶೇಖರ್ ಅವರು ಸುಮಾರು 30-40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ರಾತ್ರಿ ಅನ್ನದೇ ಹಗಲು ಅನ್ನದೇ ಹಗಲಿರುಳು ನಿಷ್ಠೆಯಿಂದ ದುಡಿಯುತ್ತಿದ್ದಾರೆ. ಪ್ರಯುಕ್ತ ಯಾರಿಗೂ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನ ನೀಡಿರುವುದಿಲ್ಲ. ಹಾಗಾಗಿ ಕ್ರೈಸ್ತ ಜನಾಂಗದವರ ಕಾಂಗ್ರೆಸ್ ಪ್ರಾರಂಭದಿಂದ ಕ್ರೈಸ್ತರು ಚುನಾವಣೆಯಲ್ಲಿ ಓಟ್ ಹಾಕುತ್ತಾರೆ ಹಾಗೂ ಉನ್ನತ ಸ್ಥಾನ ನೀಡಿದ್ದರೆ ಪಕ್ಷದಲ್ಲಿ ದುಡಿಯಲು ಹುಮ್ಮಸ್ಸು ಬರುತ್ತದೆ. ನಮ್ಮ ಜನಾಂಗದವರಿಗೆ ಕೇವಲ ಗಮರಾಹ ಮಾಡುತ್ತಿದ್ದಾರೆ ಎಂದು ಹೇಳಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.